ರೀತಿ ಮಾಡಿಬಿಟ್ರೆ ನನಗೆ ಎಲ್ರಿಗೂ ಇಲ್ಲಿ ಕೂತ್ಕೊಂಡು ನಾವು ಇದನ್ನು ಮೊಬೈಲ್ ನೋಡ್ತಾ ಇದ್ದೇನೆ ಯಾವ ಸ್ಟೇಟಲ್ಲಿ ಇರ್ಬೋದು 156 ಅಂತ ಆಕ್ಚುಲಿ ಯಾಕೆ ಅದನ್ನು ನಾನು ಇದನ್ನು ಯಾಕೆ ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ನಿಮ್ಮಲ್ಲಿ ಡಿಸ್ಕ್ಲೋಸ್ ಯಾವುದಾಗುದಿಲ್ಲ ಅದನ್ನು ನಾನು ಇಲ್ಲಿ ಡಿಸ್ಕ್ಲೋಸ್ ಮಾಡಿ ಮಂಡ್ಯದಲ್ಲಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕುಮಾರಸ್ವಾಮಿ ಪಕ್ಕ 100% ಸರ್. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಬರ್ಕರಾರಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಪ್ರಾರಂಭಿಕ ಹಂತದಿಂದಲೂ ಕೂಡ ಅಂದ್ರೆ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆಯಿಂದ ಈ ಕ್ಷಣದವರೆಗೂ ಕೂಡ ಕುಮಾರಸ್ವಾಮಿ ಅವರೇ ಲೀಡಿಂಗ್ ನಲ್ಲಿ ಇದ್ದಾರೆ. ಇದೇ ಫಲಿತಾಂಶವಾಗಿ ಮುಂದುವರಿಯುತ್ತಾ ಸದ್ಯಕ್ಕಿರುವ ಕುತೂಹಲ ಇದು. ಕ್ವಿಕ್ ಆಗಿ ಇನ್ನೊಂದ್ಸತಿ ಟ್ಯಾಲಿಗಳನ್ನ ಗಮನಿಸಿಬಿಡಿ. 325 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕರ್ನಾಟಕದಲ್ಲಿ 19 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಮುನ್ನಡೆಯಲ್ಲೇ ಇದ್ದಾರೆ. ಕಂಟಿನ್ಯೂಸ್ ಆಗಿ ಪ್ರಾರಂಭಿಕ ಹಂತದಿಂದಲೂ ಕೂಡ ಎಡಲಿ ಸರ್ ಏನ್ ಹೇಳ್ತೀರಿ? ಕರ್ನಾಟಕದ ಟ್ರೆಂಡ್ 19 ಡಬಲ್ ಡಿಜಿಟ್ ಹತ್ರ ಹೋಯ್ತು. ಲೀಡ್ ಅನ್ನೋಷ್ಟೊತ್ತಿಗೆ ಮತ್ತೆ 7ಕ್ಕೆ ಬಂದು ನಿಂತಿದೆ. ಆಟ ಅಂತ ನಿಮಗೆ ಗೊತ್ತಿದೆ. ಒಂದ್ಸತಿ ಅವ್ರ ಮೇಲೆ ಬರ್ತಾರೆ. ಈ ಸದ್ಯಕ್ಕೆ ಆರಂಭಿಕವಾಗಿರ್ತಕ್ಕಂಥದ್ದು ನಮಗೆ 11 ಅಥವಾ 12 ಗಂಟೆಗೆ ನಿಮಗೆ ಒಂದು ಸ್ಪಷ್ಟ ಚಿತ್ರ ಮೂಡ್ ಆಫ್ ದ ನೇಷನ್, ಮೂಡ್ ಆಫ್ ದ ಸ್ಟೇಟು ಗೊತ್ತಾಗುತ್ತೆ. ಸೊ ಆದ್ದರಿಂದ ಈ ಸದ್ಯಕ್ಕೆ ಮಾತ್ರ ಅದು ಲೀಡ್ ಇರುವುದು ಹೆಚ್ಚು ಕಡಿಮೆ ಆಗುವ ಒಂದು ಸಾಧ್ಯತೆಗಳು ಸಂಭವನೀಯತೆಗಳು ಇದ್ದಾವೆ. ಅವುಗಳಿಗೋಸ್ಕರ ನಾನು ಸಹಿತ ಕಾಯ್ತಾ ಇದ್ದೀನಿ. ಅವುಗಳು ಓವರ್ ಆಲ್ ನೋಡುವಾಗ ಏನು ಅನ್ಸುತ್ತೆ? 497 ಲಾಸ್ಟ್ ಟೈಮ್ ಫಿಗರ್ ಅಲ್ಲಿ ಇರ್ಬೋದು. ಯಾಕೆ ಗೊತ್ತಾ? ಬಿಜೆಪಿ 303 ಆ್ಯಂಡ್ ಇದು 343 ಇತ್ತು NDA. ಆ ಫಿಗರ್ ಯಾಕಂದ್ರೆ ಆಲ್ರೆಡಿ 495 ಆಗ್ತದೆ. ಲಾಸ್ಟ್ ಟೈಮ್ ಟ್ರೆಂಡಲ್ಲಿ ಬಂದು ನಿಲ್ಬೋದು. ಆ್ಯಕ್ಚುಲಿ ಇಂಡಿಯಾ ಅಂದರೆ ಈ ಸಲ ಜಾಸ್ತಿ ಆಗಲಿ ಕಾರಣ ಅಂದರೆ ಲಾಸ್ಟ್ ಟೈಮ್ UP ಅಂತ ಇತ್ತು, ಕೆಲವೊಂದು ಪಕ್ಷಗಳು ಬಟ್ ನನಗೆ 155 ಸ್ಟಿಲ್ ಐ ಸೇ ದ್ಯಾಟ್ ಇಟ್ ಈಸ್ ಮೋರ್ ದನ್ ದ ಎಕ್ಸ್ಪೆಕ್ಟ್ ಲೆವೆಲ್. ಯಾರು ಎಕ್ಸಿಟ್ ಪೋಲ್ ಮಾಡಿದಾರ ಅವರು 150 ಯಾರು ಕೊಟ್ಟಿಲ್ಲ, ಭಾರಿ ಕಮ್ಮಿ. ಅರ್ಥ ಆಯ್ತಲ್ಲ? ಸೊ ಯಾಕಂದರೆ ಅವ್ರಿಗೆ 370 ಕೊಡುವಾಗ ಇವರಿಗೆ ಎಷ್ಟು 140 150 ಅಲ್ಲಿ ನಿಲ್ಲಿಸಬೇಕಿತ್ತು ಬಟ್ ನಮಗೊಂದು ಕುತೂಹಲ, ಈಗ ಯಾವ ಕ್ಷೇತ್ರದಲ್ಲಿ ಅಂತ ಇನ್ನೂ ಗೊತ್ತಾಗೋದಿಲ್ಲ, ಯಾವ ಸ್ಟೇಟಲ್ಲಿ ಅವ್ರು ಲೀಡಿದ್ದಾರೆ ಇಂಡಿಯಾ ಅವರು ಅಂತ. ಮಂಜುನಾಥ್ ಅವರಿಗೆ ಭರ್ಜರಿ ಮುನ್ನಡೆ ಎನ್ನುವ ಈ ಕ್ಷಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 46,000 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಪಾಡ್ಕೊಳ್ತಿದ್ದಾರೆ. 46,000 ಮತಗಳಿಂದ ಬಿಜೆಪಿ ಭರ್ಜರಿ ಲೀಡ್ ಅನ್ನ ಕಾಪಾಡ್ಕೊಳ್ತಾ ಇದೆ. DK ಸುರೇಶ್ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ DK ಸುರೇಶ್, DK ಶಿವಕುಮಾರ್ ಅವರಿಗೆ ಇದೊಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣ. ಒಬ್ಬೊಬ್ಬ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದೊಂದು ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣ ಆಗಿದೆ. ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ DK ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಕಣ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಆದರೆ ಇಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು 46,000 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಪಾಡ್ಕೊಳ್ತದ್ದು. ಭರ್ಜರಿ ಲೀಡ್, ಸಾಮಾನ್ಯ ಲೀಡ್ ಅಲ್ಲ. ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಅದೇ ರೀತಿಯಾಗಿ ಹೇಳಲಾಗಿತ್ತು. ಅದೇ ಎಕ್ಸಿಟ್ ಪೋಲ್ ನಲ್ಲೇ ನಂಬರ್ ಹೇಳಿದಂತೆ ಎಕ್ಸಾಕ್ಟ್ ಪೋಲ್ ಅಂತ ದಾಪುಗಳನ್ನು ಇಡ್ತಾ ಇದೆ. 46,000 ಎಡಹಳ್ಳಿ ಅವರೇ, ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಈ ಒಂದು ಲೀಡನ್ನು ಗಮನಿಸಿದ್ರೆ, ಈ ಕ್ಷಣದ ಟ್ರೆಂಡನ್ನು ಗಮನಿಸಿದ್ರೆ ಏನು ಅನಿಸ್ತಾ ಇದೆ? ಇದು ಹೀಗೆ ಮುಂದುವರಿಯುತ್ತಾ ಅಥವಾ ಹಾವು ಏಣಿ ಆಟ ಅಂತ ಇಲ್ಲೋ ಅಂತ ಹೇಳ್ತೀರಾ? ಈ ಸರ್ತಿ ಆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥದ್ರಲ್ಲಿ ಬಹುಶಃ ಮಂಜುನಾಥ್ ಅವರು ಈ ಲೀಡನ್ನು ತೆಗೆದುಕೊಳ್ಳೋ ಚಾನ್ಸಸ್ಗಳಿದ್ದಾವೆ. ಆದರೆ ಯಾವ ರೀತಿಯಾದಂಥ ಟರ್ನ್ಗಳು, ತಿರುವುಗಳು ಪಡೆಯುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇದು ಇನಿಷಿಯಲ್ ಸ್ಟೇಜ್ ಆಗಿದೆ. ಅದಕ್ಕೆ ಇನ್ನು 1 ಗಂಟೆ ಆದರೂ ನಾವು ವೆಯ್ಟ್ ಮಾಡಿದರೆ 1 ಗಂಟೆಯ ನಂತರ ನಮಗೆ ಒಂದು ಸ್ವಲ್ಪ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕನಿಷ್ಠ ಒಂದು ಮೂಡ್ ಆಫ್ ದ ಸ್ಟೇಟ್ ಅಥವಾ ಮೂಡ್ ಆಫ್ ದ ಕ್ಷೇತ್ರ ಗೊತ್ತಾಗುತ್ತೆ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಅವರಿಗೆ ಮುನ್ನಡೆ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಅವರಿಗೆ ಮುನ್ನಡೆ ಎನ್ನುವ ಈ ಕ್ಷಣದ ಅಪ್ಡೇಟ್. ಹಾಸನದಲ್ಲಿ ಪರಾರಿ ವೀರ ಪ್ರಜ್ವಲ್ ರೇವಣ್ಣಗೆ ಮುನ್ನಡೆ. ಹಾಸನದಲ್ಲಿ 3,522 ಮತಗಳಿಂದ ಪ್ರಜ್ವಲ್ ರೇವಣ್ಣಗೆ ಮುನ್ನಡೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತದೆ. ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿ ಹಿನ್ನಡೆ 3,522 ಮತಗಳಿಂದ ಒಂದು ರೀತಿಯಲ್ಲಿ ಹಿನ್ನಡೆ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಹಾಸನದ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಪಾಡಿಕೊಳ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ಕ್ಷೇತ್ರ. ಕಳೆದ ಬಾರಿ 1,41,224 ಮತಗಳ ಅಂತರದಿಂದ ಗೆದ್ದಿದ್ರು. 1,41,224 ಮತಗಳ ಅಂತರ ನಂಬರ್ 1. ಎರಡನೇದಾಗಿ ನೀವು ಬೆಂಗಳೂರು ಗ್ರಾಮಾಂತರ ಹೇಳ್ತಾ ಇದ್ದೀರಿ.
46,000 ಲೀಡು ಅಂತೇಳಿ 46,000 ಲೀಡುಗಳೆಲ್ಲ ಅಲ್ಲೊಂದು ಲೆಕ್ಕವೇ ಅಲ್ಲ. ಯಾಕಂದರೆ ಕಳೆದ ಬಾರಿ 2 ಲಕ್ಷ ಮತಗಳ ಅಂತರದಲ್ಲಿ DK ಸುರೇಶ್ ಅವರು ಗೆದ್ದಿದ್ರು. ನಮಗೆ ಅದು ಅಂದರೆ ಇದು ಲೋಕಸಭಾ ಚುನಾವಣೆ, ನಿಮಗೆ ವಿಧಾನಸಭಾ ಚುನಾವಣೆ ಅಂತ ಹೇಳಿದಾಗ ಇದೆಲ್ಲ ಗೆಲುವಿನ ಸನಿಹಕ್ಕೆ ಅಂತ. 24,000 ಆಲ್ಮೋಸ್ಟ್ 24,000 ಮತಗಳ ಅಂತರದಿಂದ ಕುಮಾರಸ್ವಾಮಿ ಅವರು ಲೀಡ್ ಇದ್ದಾರೆ. 23,900 24,000 ಹತ್ರ. ಇಲ್ಲೂ ಕೂಡ ಅಷ್ಟೇ ಕಳೆದ ಬಾರಿ ಸುಮಲತಾ ಅಂಬರೀಶ್ 1,70,27,876 ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಅಗೇನ್ಸ್ಟ್ ಹೌದೌದು. ವಿನಯ್ ಅವರು ಕ್ರಾಸ್ 1 lakh ಓಡು ಇವರು ಅಷ್ಟೇ 29,000 ಅದು. ಇದು ಕೂಡ ಒಂದು 75,000 80,000 ಲೀಡ್ ಕ್ರಾಸ್. ಮತ್ತೊಂದು ಗೊತ್ತಾ, ಈಗ ರಿಯಲ್ ಟ್ರೆಂಡ್ ಬರ್ತಾ ಉಂಟು. ನಮ್ಮ ಮಿತ್ರ ಹೇಳಿದಾಗೆ ಫಸ್ಟಿಗೆಲ್ಲ ಅದು ಓಟು ಅಂಚೆ ಪತ್ರಿಕೆ ಅದು ನಂಬಲಿಕ್ಕೆ ಆಗುದಿಲ್ಲ. ಅಂದ್ರೆ ಮೋಸ್ಟ್ ಎಜುಕೇಟೆಡ್ ಸೆಕ್ಷನ್ ದೇ ಆರ್ ವೋಟಿಂಗ್ ಫಾರ್ ಬಿಜೆಪಿ ಅಂತ ಈ ಟ್ರೆಂಡ್ ಉಂಟಲ್ಲ. ಈಗ ನನ್ನ ಲೆಕ್ಕಲ್ಲಿ ಈಗ ಅದು 8 ಇದು ಕರ್ನಾಟಕ ಸಹ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ವೆರಿ ಗುಡ್. 7-8 ಅಂತ ತೋರಿಸ್ತಾ ಉಂಟಲ್ಲ, ತೊಂದಿಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಒಂದು ಗ್ಯಾರಂಟಿ ಸ್ವಲ್ಪ ಆದ್ರೂ ಕೈ ಹಿಡಿದಿದೆ ಅಂತ ನನಗೂ ಕಾಣ್ತದೆ. ಪಾಪ ಬಡವರಿಗೆ ಅಷ್ಟು ಕೊಟ್ಟಿದ್ದಾರೆ, ಗ್ಯಾರಂಟಿ ರಿಯಲಿ ಕೈ ಹಿಡಿಬೇಕಂತ. ಗ್ಯಾರಂಟಿ ಇಲ್ಲದ್ರೆ ಅವರಿಗೊಂದು ಗವರ್ಮೆಂಟ್ ರೂಲ್ ಮಾಡೋರಿಗೆ ನಾವು ಇಷ್ಟು ಕೊಟ್ಟರೆ ನಮಗೆ ಸಪೋರ್ಟ್ ಆಗಿಲ್ಲ ಅಂತ. ಮೊದಲ ಸುತ್ತಿನ ಮತದಾನದ ಇದರಲ್ಲಿ ವಿ ಸೋಮಣ್ಣ ಮುನ್ನಡೆಯನ್ನ ಕಾಪಾಡ್ಕೊಳ್ತಿದ್ದಾರೆ. ವಿನಯ್ ಬಿದ್ರೆ ಅವ್ರಿಗೆ ಪ್ರಶ್ನೆ ಏನಿತ್ತು ಅಂತಂದ್ರೆ 400 ಪಾರ್ ಅನ್ನೋ ಬಹಳ ವಿಶ್ವಾಸದ ಮಾತುಗಳನ್ನ ಆಡ್ತಿದ್ರಿ. ಬಟ್ ನಿಮ್ಗೆ ಡೌನ್ ಸೌತ್ ಅಲ್ಲಿ ಆದ ಎಕ್ಸ್ಪೆರಿಮೆಂಟ್ಗಳು ಅಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ತಮಿಳುನಾಡು ಕೇರಳ ಹೆಚ್ಚೆಚ್ಚಂದ್ರೆ 1 ಅಂತ ಹೇಳಲಾಗ್ತಿದೆ, ಆಂಧ್ರ ತೆಲಂಗಾಣ ಬೇರೆ. ಬಟ್ ಇಲ್ಲಿ ಬಹಳಷ್ಟು ಫೋಕಸ್ ಇದ್ದದ್ದು ತಮಿಳುನಾಡು, ನೀವು ಕೂಡ ಒಪ್ಕೊಳ್ತೀರಿ. ಗೆದ್ರು ಇಲ್ಲ ಅಂದ್ರೂ ಇಲ್ಲ. 400 ಅನ್ನೋದು ಜುಮ್ಲಾನ ಅಂತ ಅಲ್ಲ, ಖಂಡಿತವಾಗ್ಲೂ ದಕ್ಷಿಣದಲ್ಲಿ ಮೊದಲನೇ ಬಾರಿಗೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ರಾಜ್ಯಗಳಲ್ಲೂ ಕೂಡ ತನ್ನ ಸಂಸದರನ್ನು ಹೊಂದತಕ್ಕಂತ ಒಂದು ಪಕ್ಷವಾಗಿ ಹೊರಹೊಮ್ಮುತ್ತೆ. ಇವತ್ತು ಬೇರೆ ಬೇರೆ ಪಕ್ಷಗಳ ಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಅವರು ಒಂದ್ಸತಿ ಗಮನಿಸ್ಕೊಳ್ಳಿ. ಕೇರಳದಲ್ಲಿ ಖಂಡಿತವಾಗ್ಲೂ ನನಗೆ ವಿಶ್ವಾಸ ಇದೆ. ನೀವು ಝೀರೋ ಅಲ್ಲ, ಈ ಬಾರಿ ಕಾಂಗ್ರೆಸ್ 17 ರಾಜ್ಯಗಳಲ್ಲಿ ಝೀರೋ ಇದೆ. ಈ ಬಾರಿ ಖಂಡಿತವಾಗ್ಲೂ ಭಾರತೀಯ ಜನತಾ ಪಕ್ಷ ನಾವೇನ್ ಹೇಳ್ತಿದ್ವಿ, ಕನ್ಯಾಕುಮಾರಿಯಿಂದ ಕಾಶ್ಮೀರ, ಗುಜರಾತ್ನ ಕಚ್ಚಿಂದ ಕಾಮರೂಪದವರೆಗೂ ಕೂಡ ಖಂಡಿತವಾಗ್ಲೂ ನಮ್ಮ MP ಅವರು ಇರ್ತಾರೆ. ಈ ಬಾರಿ 400ರ ಸನಿಹಕ್ಕೆ ಹೋಗ್ತಕ್ಕಂಥ 400 ಕೂಡ ಕ್ರಾಸ್ ಮಾಡ್ತಕ್ಕಂಥ ಎಲ್ಲ ವಾತಾವರಣ ಇವತ್ತಿದೆ. ದಕ್ಷಿಣದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, ಹಿನ್ನಡೆ ಆಗ್ಬೋದು, 400 ಟಚ್ ಆಗುದಿಲ್ಲ ಟ್ರೆಂಡ್. ಬಟ್ ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ 400 ಅಂತ ಆಗುದಿಲ್ಲ. ಅಲ್ಲ, ಇಲ್ಲಿ ಉಷಾ ಮೋಹನ್ ಅವರು ಒಂದ್ ನಿಮಿಷ, ಈಗ ಉಷಾ ಮೋಹನ್ ಇಲ್ಲಿ ಒಂದು ಮಾತು ಹೇಳ್ತಾ ಇದ್ರು, 400 ದಾಟೋದು ಒಂದ್ಸಲ ಒಂದ್ ನಿಮಿಷ ಮೇಡಮ್, 400 ದಾಟೋದು ಕನಸು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಕರೆಕ್ಟ್. ಅವರು 80 ಅವ್ರನ್ನೇ ಕೇಳ್ತೀನಿ, ಶಂಕರ್ ಅವ್ರನ್ನೇ ಕೇಳ್ತೀನಿ. ಈಗ ಕನಸು ಅಂತ ಹೇಳ್ತಾ ಇದ್ರು, 400 ದಾಟೋದು ಕನಸು ಅನ್ನೋಂತ ಮಾತನ್ನ ಹೇಳ್ತಾ ಇದ್ರು. ಈಗ ಬಿಜೆಪಿ 400ನ್ನ ದಾಟುತ್ತೆ ಅಂತ ಕನಸು ಕಟ್ಕೊಂಡ್ರೆ ಅದು ತಪ್ಪ ಅನ್ನುವಂತ ಪ್ರಶ್ನೆ. ಗಾಂಧೀಜಿ ಅವರು ಒಂದ್ ಕಡೆ ಹೇಳ್ತಾರೆ, ಬಿಗ್ ಡ್ರೀಮ್ ಇಸ್ ನಾಟ್ ಅ ಕ್ರೈಮ್, ಹೈ ಆಂಬಿಷನ್ ಇಸ್ ನಾಟ್ ಅ ಕ್ರೈಮ್ ಅಂತ. ಬಹುಶಃ ಮಹದಾಸೆ ಇರ್ಬೋದು ಅವ್ರಿಗೆ. ಖಂಡಿತವಾಗ್ಲೂ ಅವ್ರ ಮಹದಾಸೆನೆ. ಯಾಕೆ ಅಂತ ಹೇಳಿದ್ರೆ ಈಗ ಬರ್ತಿರುವಂತ ಟ್ರೆಂಡ್ ನೋಡಿದ್ರೆ 324, 149, 18 ಅದೆಲ್ಲವೂ ಟೋಟಲ್ ಮಾಡಿದಾಗ ನಿಮಗೆ 490ಕ್ಕೆ ಹತ್ತತ್ರ ಬಂದ್ಬಿಟ್ಟಿದೆ. ಸೊ ಇನ್ನೊಂದು ಉಳಿದಿರೋದು ನಮಗೆ ಅಲ್ಲ, ಲೀಡಿಂಗ್ ಆದ್ರೂ ಸಹ ಆ ಬೇಸಿಸ್ ಅಲ್ಲಿ ತಗೊಂಡ್ರು ಸಹ ಇನ್ನೆಲ್ಲಿಂದ 400 ಬರುತ್ತೆ ಇವ್ರಿಗೆ? 400 ಪಾರ್ ಅನ್ನೋದು ಕೇವಲ ಒಂದು ಜುಮ್ಲಾ ಸ್ಟೇಟ್ಮೆಂಟ್ ಅಷ್ಟೇ. ಅವರೇ ಸಂದರ್ಶನದಲ್ಲಿ ಒಪ್ಕೊಂಡಿದ್ದಾರೆ. ಸೊ ಅದನ್ನ ಅವರೇ ಹೇಳಾಗಿದೆ. ಸೊ ಹಾಗಾಗಿ ಅವ್ರು ನಗ್ತಾನೆ ಇರ್ಬೇಕು. ಇನ್ನು ಎಷ್ಟು ಈಗ ಮುನ್ನಡೆ ಕಾಯ್ದುಕೊಂಡಂತ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ, ಕೊನೆ ಹಂತದಲ್ಲಿ ಅವೆಲ್ಲ ಬಿಜೆಪಿ ಬರ್ತವೆ. ಅವರ ಬಗ್ಗೆ ಮಾತಾಡ್ತಿದ್ದಾರೆ, 4 ಸೀಟ್ ಲೀಡ್ ಇದ್ದಾರೆ, 400 ಸೀಟ್ ಲೀಡ್ ಬರೋರ ಬಗ್ಗೆ ಮಾತಾಡ್ತಾರೆ. ನಾವು ಬಹಳ ಯಶಸ್ವಿ ಆದ್ವಿ, ಇಡೀ ವಿರೋಧ ಪಕ್ಷವನ್ನ, ನಾಯಕತ್ವ ಇಲ್ಲದೆ ಇರ್ತಕ್ಕಂಥ ವಿರೋಧ ಪಕ್ಷವನ್ನ ನಾವು 400 ತಗೋತೀವೋ ತಗೊಳ್ಳಲ್ವೋ ಅಂತಕ್ಕಂಥ ಚರ್ಚೆ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅವ್ರಿಗೆ. ಇವತ್ತು ಇವರು ಅಧಿಕಾರಕ್ಕೆ ಬರಕ್ಕಾಗುತ್ತಾ ಬರಕ್ಕಾಗಲ್ವಾ ಅಂತ ಚರ್ಚೆ ಇಲ್ಲ. 400 ಬರುತ್ತೋ 400 ಬರಲ್ವೋ ಅಂತಕ್ಕಂಥ ನಮ್ಮ ಒಂದು ಸ್ಟ್ರಾಟಜಿನಲ್ಲಿ ನಿಮ್ಮನ್ನ ಟ್ರಾಪ್ ಮಾಡಿದ್ವಿ. ಆ ಟ್ರಾಪ್ ಅಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದೀರಾ ನೀವು. ಒದ್ದಾಡಿ ಅಷ್ಟೇನೆ 400 ಮಾಡಿ ಧ್ಯಾನ ಮಾಡೋದಕ್ಕೆ ಕನ್ಯಾಕುಮಾರಿಗೆ ಹೋಗಿರೋದು. ಹಿರಿಯರಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈಗ ಸದ್ಯಕ್ಕೆ. ಮೈಸೂರಿನಲ್ಲಿ ಫುಟ್ಪಾತ್ ಮೇಲೆ ಕುಳಿತು ತಿಂಡಿಯನ್ನ ತಿಂದ್ರಂತೆ ಯದುವೀರ್ ಅವರು. ಇದೆಲ್ಲ ನನಗೆ ಗೊತ್ತಿಲ್ಲ. ಮಾಡ್ತಿದ್ದಾರೆ ಅದಕ್ಕೆ ನೋಡಿ. ಪ್ರಚಾರದ ಸಂದರ್ಭದಲ್ಲಿ ಸ್ಮಿತಾ, ಯದುವೀರ್ ಒಡೆಯರ್ ಅವರು ಚಹಾ ಕುಡಿತಾ ಇದ್ರು ಎಲ್ಲಿ? ಅಂಗಡಿ ಸೈಡ್ಗಳಲ್ಲಿ, ಬೀದಿ ಬದಿ ಅಂಗಡಿ ಸೈಡ್ಗಳಲ್ಲಿ ಹೋಗಿ ಚಾವನ್ನ ಕುಡಿಯೋ ಮೂಲಕ ಒಂದಷ್ಟು ಸೆಳೆಯುವಂತ ಕೆಲಸ. ನಾಗೇಂದ್ರ ಬಾಬು ಒಂದ್ ಹೇಳ್ಬಿಡ್ತೀನಿ ನಾನು, ಗುಡ್ ತಪ್ಪೇನಲ್ಲ. ಆದ್ರೆ ಗೆದ್ದ ನಂತರ ಕೂಡ ಒಂದು ವಿಚಾರ ಬಂದಿತ್ತು,
AC ನಲ್ಲಿ ಇದ್ದಂತವ್ರು, ಅರಮನೆಯಲ್ಲಿ ಇದ್ದಂತವ್ರು ಬರ್ಬೋದಾ, ಬೀದಿಗೆ ಬರ್ತಾರಾ, ಪ್ರಚಾರವನ್ನ ಮಾಡ್ತಾರ ಅಂತೇಳಿ? ಅಂದ್ರೆ ಕೇವಲ 2 ತಿಂಗಳಿಗೆ ಮೀಸಲಾಗಿರೋದು ಬೇಡ ಅಂತೇಳಿ ಯಾರೇ ಬರ್ಲಿ, ಎಂತ ದೊಡ್ಡ ವ್ಯಕ್ತಿಯೇ ಬರ್ಲಿ, ಆದರೆ ಜನರಿಗಾಗಿ ತುಡಿಲಿ ಅಂತ. ಅಲ್ಲ, ಕಾಂಗ್ರೆಸ್ ಅವ್ರು ಏನೋ ಮಾತಾಡ್ತಾರಂತೆ, ಮಂಜುನಾಥ್ ಅತ್ತೆ ಅವರು. ಏನ್ ಸರ್, ಈ ಬಿಜೆಪಿ ಅವರಿಗೆ ಬೇಸಿಕಲಿ ಆ ವಿಚಾರದ ಬೇಸ್ನವ್ರಿಗೆ ಡೆಮಾಕ್ರಸಿಲಿ ಯಾವ ನಂಬಿಕೆ ಇಲ್ಲ. ಅವರು ಮೈಸೂರಲ್ಲಿ ಒಬ್ಬ ಕಾರ್ಯಕರ್ತನ ಅಲ್ಲಿ ಗೆದ್ದಿದ್ದವನ್ನ ಆಚೆಗೆ ಬದಿಗೆ ಎಸ್ದು ಒಂದು ಸಮುದಾಯದ ವ್ಯಕ್ತಿನ ಈ ಮಹಾರಾಜ ಅರಮನೆ ಕುಂತಿರೋರನ್ನ ಕರ್ಕೊಂಬಂದು ಆಯ್ತು ಸರ್, ಬಿಜೆಪಿ ಅವ್ರದ್ದು ಬಿಟ್ಟು ಬಿಡಿ ಸರ್. ಈಗ ಅವ್ರು ನಾನು